ಮಂಡ್ಯ ಜಿಲ್ಲಾ ಪಂಚಾಯತ್ ವತಿಯಿಂದ ಪಂಚಾಯತ್ ರಾಜ್ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಿಲ್ಲಾ ಪಂಚಾಯತ್ ರಾಜ್ ವ್ಯವಸ್ಥೆ ಬಲಪಡಿಸುವಲ್ಲಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನದಲ್ಲಿ ಮಹತ್ವ ಪಾತ್ರ ವಹಿಸಿದ ವಿವಿಧ ಹಂತದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಗೌರವಿಸಲಾಯಿತು. ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸಿಒ ನಂದಿನಿ ಉದ್ಘಾಟಿಸಿ ಮಾತನಾಡಿದರು. ಇಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಅಧಿಕಾರಿಯು ಸಮಾಜದ ಪರಿವರ್ತನೆಯ ಭಾಗವಾಗಿದ್ದು, ಗ್ರಾಮೀಣ ಜನರ ಜೀವನಮಟ್ಟ ಸುಧಾರಣೆಗೆ ಅವರ ಸೇವೆ ಅತ್ಯಂತ ಮಹತ್ವದ್ದಾಗಿದೆ ಅಂತ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಬೇಸಿಗೆ ಶಿಬಿರಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ಕೊಡುಗೆ ನೀಡಿದ ಶಾಲಾ ಶಿಕ್ಷಕರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಕ್ಷ್ಮೀ, ಶಿವಲಿಂಗಯ್ಯ, ಧನುಷ್ ಹಾಗೂ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು. ಪುಟ್ಟಣ್ಣಯ್ಯ ಫೌಂಡೇಶನ್ ಹಾಗೂ ಸೆಲ್ಕೋ ಫೌಂಡೇಶನ್ ವತಿಯಿಂದ ಚಿಕ್ಕಾಡೆ ಗ್ರಾಮದಲ್ಲಿ ಆಧುನೀಕರಣಗೊಂಡ ಶಾರದಾ ಮಿನಿ ಗಾರ್ಮೆಂಟ್ಸ್ ಘಟಕವನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗಾರ್ಮೆಂಟ್ಸ್ ಘಟಕಕ್ಕೆ 28 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನವೀಕರಣ ಮತ್ತು 15 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ವ್ಯವಸ್ಥೆ ಅಳವಡಿಸಲಾಗಿದೆ. ಇದರಿಂದ ವಿದ್ಯುತ್ ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ಪರಿಸರ ಸ್ನೇಹಿ ಉತ್ಪಾದನೆಗೆ ಸಹಕಾರಿಯಾಗಲಿದೆ ಅಂತ ಹೇಳಿದರು. ಸಣ್ಣ ಕೈಗಾರಿಕೆಗಳಿಗೆ ಆದ್ಯತೆ ನೀಡುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲೇ ಉದ್ಯೋಗ ಅವಕಾಶ ಸೃಷ್ಟಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಅವರು ಹೇಳಿದರು. ನಮಸ್ಕಾರ. ಇವತ್ತಿಲ್ಲಿ ಶಾರದಾ ಗಾರ್ಮೆಂಟ್ಸ್ ಚಿಕ್ಕಾಡೆಯಲ್ಲಿ ಇದೊಂದು ಎಲ್ಲ ಪ್ರಕಾಶ್ ಅವರು ಡೀಟೇಲ್ಸ್ ಹೇಳಿದ್ದಾರೆ. ಇಲ್ಲಿ 60 ಜನ ಮಹಿಳೆಯರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಚೆನ್ನಾಗಿ ನಾವು ಹಿಂದೆನೂ ಬಂದು ಇಲ್ಲಿ ನೋಡಿದ್ವಿ. ಅವಾಗ ತುಂಬ ಇಕ್ಕಟ್ಟಿತ್ತು ಮತ್ತು ಕೆಳಗಡೆ ಇತ್ತು. ಅದನ್ನ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಸೋಲಾರಿಂದ ಪೂರ್ತಿ ಈಗ ಈ ಒಂದು ಗಾರ್ಮೆಂಟ್ಸ್ ಯೂನಿಟ್ ನಡೆಯೋಂಗೆ ಮಾಡಿದ್ದಾರೆ. ನಮ್ಮ ಆದ್ಯತೆ ಕೊಡ್ತಾ ಇರೋಂಥದ್ದು ಎಲ್ಲ ಕಡೆ ಸಣ್ಣ ಕೈಗಾರಿಕೆಗೆ ಆದ್ಯತೆ ಕೊಡ್ತಾಯಿದ್ದೀವಿ. ಅದಕ್ಕೆ ತಕ್ಕಂಗೆ ನಾವು ಪ್ರತಿ ಒಂದು ಹಳ್ಳಿಯಲ್ಲೂ ಏನೇನು ಮಾಡಬೇಕು, ಸಣ್ಣದಾಗಿರ್ಬೋದು, 1-2 ಇರ್ಬೋದು, ಅದು ಸಣ್ಣದಾಗಿ ಎಲ್ಲನೂ ಪರಿವರ್ತನೆಯನ್ನು ಮಾಡಬೇಕಂತೇಳಿ ಸ್ಥಳೀಯವಾಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಟ್ರೆ ಊರಲ್ಲೇ ಉಳ್ಕೊಂಡು ಊರಲ್ಲಿ ಏನು ಆರ್ಥಿಕ ವ್ಯವಸ್ಥೆಯನ್ನು ಸರಿಪಡಿಸ್ಬೋದು ಮತ್ತು ಅವರಿಗೆ ಖರ್ಚು ಕಮ್ಮಿ ಇರ್ತದೆ ಅನ್ನೋ ನಿಟ್ಟಿನಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಒತ್ತು ಕೊಟ್ಟು ಮಾಡ್ತಾರೆ. ಗಾರ್ಮೆಂಟ್ಸ್ ಮಾಲೀಕರಾದ ಶಾರದಾ ಮಾತನಾಡಿ, ಈ ಹಿಂದೆ ಸುತ್ತಮುತ್ತಲಿನ ಗ್ರಾಮಗಳ ಮಹಿಳೆಯರು ಉದ್ಯೋಗಕ್ಕಾಗಿ ಮೈಸೂರು, ಕೇರಪೇಟೆ ಹಾಗೂ ಶ್ರೀರಂಗಪಟ್ಟಣದ ಗಾರ್ಮೆಂಟ್ಸ್ಗಳಿಗೆ ತೆರಳಬೇಕಾಗಿತ್ತು. ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗಿರುವುದರಿಂದ ಮಹಿಳೆಯರಿಗೆ ಸಮಯ ಉಳಿತಾಯವಾಗುತ್ತಿದ್ದು ಸ್ವಾವಲಂಬಿ ಬದುಕು ನಡೆಸಲು ಅನುಕೂಲವಾಗಿದೆ ಅಂತ ಹೇಳಿದರು. ಇಂಥ ಸಪೋರ್ಟ್ ಬೇಕು. ನಮ್ಮ ಸೆಲ್ಕೋ ಫೌಂಡೇಶನ್ ಆಗಿರ್ಬೋದು, ಪುಟ್ಟಣ್ಣಯ್ಯ ಫೌಂಡೇಶನ್ ಆಗಿರ್ಬೋದು, ನಾವು ಮಾಡ್ತೀವಿ ಅಂತ ಮುಂದೆ ಬರ್ತಾರಲ್ಲ, ಅದೇ ದೊಡ್ಡ ವಿಚಾರ. ಒಬ್ಬ ಹೆಣ್ಮಕ್ಳು ಬೆಳಿಬೇಕಾದ್ರೆ ಒಬ್ಬರು ಏನೇ ಅವ್ರ ಮನಸ್ಸಲ್ಲಿ ಇಟ್ಕೊಂಡ್ರು ಏನೇ ಮಾಡಬೇಕು ಅಂದರೂ ಅದಕ್ಕೆ ಸಂಪೂರ್ಣ ಸಪೋರ್ಟ್ ಬೇಕು. ಫಸ್ಟು ಫ್ಯಾಮಿಲಿ ಸಪೋರ್ಟ್ ಬೇಕು. ಅದಾದಮೇಲೆ ಈ ಥರದ್ದು ಯಾವುದಾದ್ರೂ ಒಂದು ಒಳ್ಳೆ ದೊಡ್ಡ ಸಪೋರ್ಟ್ ಆಗಿ ಅದನ್ನು ನಾನು ಇದೀನಿ ಮಾಡಿ ಅಂದರೆ ನಮ್ಮಂಥರೂ ಬೆಳಿಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ನನ್ನಂಥದ್ದು. ಈಗ ತುಂಬ ಒಂದು 10 ಹಳ್ಳಿಯಿಂದ ಜನ ಬರ್ತಾ ಇದ್ದಾರೆ. ಅವರೆಲ್ಲ ಮೈಸೂರಿಗೆ, ಶ್ರೀರಂಗಪಟ್ಟಣ ಅಲ್ಲಿಗೆಲ್ಲ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಲ್ಲಿಗೆ ಹೋಗ್ತಿದ್ದಾರೆ ಸುಧಾ ಬಿಟ್ಟು ಬಂದಿದ್ದಾರೆ ಇಲ್ಲಿಗೆ. ಅಲ್ಲಿ ತುಂಬ ಲೇಟ್ ಆಗ್ತಿದೆ ಬರೋದು, ಮನೆಗೆ ಹೋಗೋಕ್ಕಾಗಲ್ಲ, ಬಂದು ಕೆಲಸ ಮಾಡೋಕ್ಕಾಗಲ್ಲ. ಅದೆಲ್ಲ ತುಂಬ ರೀಸನಿಂದ ಇಲ್ಲಿ ಫಸ್ಟ್ 32 ಜನ ಕೆಲಸ ಮಾಡ್ತಾಯಿದ್ರು. ಇವಾಗ 64 ಜನ ಕೆಲಸ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಇನ್ನೂ 50 ಜನ ನಾನು ಹೋಲ್ಡಲ್ಲಿ ಇಟ್ಟಿದ್ದೀನಿ. ಏಕೆಂದರೆ ಮಿಷಿನ್ ಇಲ್ಲ, ಮಿಷಿನ್ ಫುಲ್ ಆಗಿದೆ, ಹೋಲ್ಡಲ್ಲಿ ಇಟ್ಟಿದ್ದೀನಿ. ಅವ್ರನ್ನ ನೆಕ್ಸ್ಟ್ ಮಂತಲ್ಲಿ ನಾನು ಕವರ್ ಮಾಡ್ಕೋಬೇಕು ಅಂತ ಇದ್ದೀನಿ. ನಮ್ಮ ದರ್ಶನ್ ಸರು ಮತ್ತು ನಮ್ಮ ಪ್ರಕಾಶ್ ಸರು ಮತ್ತು ಮಧು ಸರು ಮತ್ತು ಸುರೇಶ್ ಸರು ಅವರೆಲ್ಲರೂ ತುಂಬ ಸ್ವರೂಪ್ ಸರ್ ಅಂತೂ ಪ್ರತಿದಿನ ನಮ್ಮ ಜೊತೆಲಿ ಇದ್ದು ಕೆಲಸ ಮಾಡಿಸಿದ್ದಾರೆ. ಅವ್ರಿಗಂತೂ ನಾವು ಎಷ್ಟು ಧನ್ಯವಾದ ಹೇಳೋದು ಸಾಕಾಗಲ್ಲ. ಅದೆಲ್ಲ ತುಂಬ ಚಿಕ್ಕದಾಗುತ್ತೆ. ನಮ್ಮ ಕನಸನ್ನ ನೆನಸು ಮಾಡಿದಂಥ ಕಾರ್ಯಕ್ರಮದಲ್ಲಿ ಚಂದ್ರಹಾಸ್, ಪ್ರಜ್ವಲ್, ಸೆಲ್ಕೋ ಫೌಂಡೇಶನ್ ಪ್ರೊಡಕ್ಷನ್ ಮ್ಯಾನೇಜರ್ ಸ್ವರೂಪ್, ಪ್ರಕಾಶ್ ಮೇಟಿ ಹಾಗೂ ರಣಜಿತ್, ಮುಖಂಡರಾದ ವಿಜಯೇಂದ್ರ, ಕೃಷ್ಣೇಗೌಡ ಹಾಗೂ ಖರೀದಿದಾರರಾದ ಸಂದೇಶ್ ಕುಮಾರ್, ಮ್ಯಾನೇಜರ್ ಜಯಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕರ್ನಾಟಕ ಸರ್ಕಾರ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಿ ಶಾಲೆಯ ಆಸ್ತಿಯನ್ನು ನೋಂದಣಿ ಮಾಡಲು ಸೂಚಿಸಲಾಗಿದ್ದು, ಜಿಲ್ಲಾಡಳಿತ 3 ತಿಂಗಳೊಳಗೆ ಸರ್ಕಾರಿ ಶಾಲೆಯ ಆಸ್ತಿಯನ್ನು ನೋಂದಣಿ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಇಂಡುವಾಳ ಚಂದ್ರಶೇಖರ್ ಗಡುವು ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಸರ್ಕಾರಿ ಶಾಲೆ ನನ್ನವ್ವ ಚಳವಳಿಯ ಪಂಜಿನ ಮೆರವಣಿಗೆ ಮೂಲಕ ಸರ್ಕಾರಿ ಶಾಲೆ ಆಸ್ತಿ ನೋಂದಣಿ ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಮುಂದುವರೆದ ಭಾಗವಾಗಿ ಜಿಲ್ಲೆಯ 480ಕ್ಕೂ ಸರ್ಕಾರಿ ಶಾಲೆಗಳ ಆಸ್ತಿ ನೋಂದಾಯಿಸಲು ಹೋರಾಟ ಮಾಡಲಾಗುವುದು ಅಂತ ಹೇಳಿದರು. ಸರ್ಕಾರಿ ಶಾಲೆ ನನ್ನವ್ವ ಚಳವಳಿಯ ಪಂಜಿನ ಮೆರವಣಿಗೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಸ್ಟಿಎಂಸಿ ಸದಸ್ಯರು, ಹಿರಿಯ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಜನಸಾಮಾನ್ಯರು ಕುಟುಂಬ ಸಮೇತರಾಗಿ ಪುಟಾಣಿ ಮಕ್ಕಳೊಂದಿಗೆ ಭಾಗವಹಿಸಿ ಶಾಂತಿಯುತವಾಗಿ ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಂಡಿದ್ದಕ್ಕೆ ಜಿಲ್ಲೆಯ ಜನತೆಗೆ ರಾಜ್ಯದ ಜನರು ಚಿರಋಣಿಯಾಗಿದ್ದಾರೆ ಅಂತ ಹೇಳಿದರು. ಸೂಚನೆ ಬಂದು ತಿಂಗಳು ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳದೆ ಕಾಲಹರಣ ಮಾಡುತ್ತಿರುವ ಜಿಲ್ಲಾಡಳಿತದ ವಿರುದ್ಧ ಅತಿ ಶೀಘ್ರದಲ್ಲೇ ರಾಜ್ಯಾದ್ಯಂತ ಏಕಕಾಲದಲ್ಲಿ ಹೋರಾಟ ಮಾಡಲು ಈಗಾಗಲೇ ಪ್ರವಾಸಿ ಮಂದಿರದಲ್ಲಿ ಜೂನ್ 28ರಂದು ಸಭೆ ಕರೆಯಲಾಗಿದೆ ಅಂತ ಅವರು ಹೇಳಿದರು. ಸರ್ಕಾರಿ ಶಾಲೆಯ
ಎಸ್ಟಿಎಂಸಿ ಸದಸ್ಯರು, ಹಿರಿಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಮಿತ್ರರು ಭಾಗವಹಿಸುವಂತೆ ಕೋರಿದರು. ಏಕರೂಪ ಶಿಕ್ಷಣಕ್ಕಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹತ್ತಿಕೊಂಡ ಕಿಡಿ ಅತಿ ಶೀಘ್ರದಲ್ಲಿ ರಾಜ್ಯಾದ್ಯಂತ ಆವರಿಸಿ ಮುಂದೊಂದು ದಿನ ದೇಶಕ್ಕೆ ಮಾದರಿಯಾಗುವ ಮುನ್ಸೂಚನೆ ಕಾಣುತ್ತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ನನ್ನ ತಂಡವು ರಾಜ್ಯಾದ್ಯಂತ ಸಂಚರಿಸಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಭೆ ನಡೆಸಲಾಗುವುದು ಅಂತ ಅವರು ಹೇಳಿದರು. ಚಳವಳಿ ಮಾಡಿದ್ವಿ. ಪ್ರತಿ ಗ್ರಾಮದಲ್ಲೂ ನಮಗೆ ತುಂಬ ಬೆಂಬಲ ಸಿಕ್ತು. ಮತ್ತು ಅದು 55 ದಿವಸ ಪ್ರತಿ ಗ್ರಾಮದಲ್ಲೂ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಉಳ್ಕೊಳ್ಳೋದಕ್ಕೆ ವಸತಿ ಮತ್ತು ದೇಣಿಗೆ ಕೊಟ್ಟು ನಮ್ಮನ್ನ ಚೆನ್ನಾಗಿ ಉಪಚಾರ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿದ್ರು. ಅದೆಲ್ಲ ಮುಗಿದ ಮೇಲೆ 55 ದಿವಸ ಪಾದಯಾತ್ರೆ ಮುಗಿದ ಮೇಲೆ ಪಂಜಿನ ಮೆರವಣಿಗೆ ಮಾಡಿದ್ವಿ. ಅದಕ್ಕೆ ಸುಮಾರು ನಾನಾ ಜಿಲ್ಲೆಗಳಿಂದ ಬಂದು ಕೆಲವು ಮಕ್ಕಳುಗಳನ್ನೂ ಕರ್ಕೊಬಂದಿದ್ರು. ಎಲ್ಲ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ರೈತ ಸಂಘ ಮತ್ತು STMC ಸದಸ್ಯರಿಂದ ಇಡೀ ಜನತೆಗೆ ಯಾರ್ಯಾರು ಭಾಗವಹಿಸಿರೋರೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಈ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಸರ್ಕಾರಿ ಶಾಲೆಗಳ ನೋಂದಣಿ ಬಗ್ಗೆ ಮತ್ತು ಏನು ನಮಗೆ ಹಣ ದೇಣಿಗೆ ಕೊಟ್ಟಿದ್ರಲ್ಲ ಅದನ್ನು ಖರ್ಚಿನ ಬಗ್ಗೆ ಇನ್ನು ರಾಜ್ಯದ ಕೆಲವು ಚಳವಳಿನ ಜಾಗೃತಿ ಮೂಡಿಸೋದ್ರ ಬಗ್ಗೆ ನಮ್ಮ ಸಂತೋಷ್ ಗೌಡರು ಮಾತಾಡ್ತಾರೆ. ಎಲ್ಲ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಗೋಷ್ಠಿಯಲ್ಲಿ ಸಂತೋಷ್ ಮಂಡ್ಯಗೌಡ, ಧನುಷ್ ಗೌಡ, ತೇಜಸ್, ಅನಿಲ್ ಕುಮಾರ್, ಮಂಜು ಇದ್ದರು. ಅಲುಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ JJ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳು ಜೂನ್ 23ರಂದು ಪಬ್ಲಿಕ್ ಸರ್ವಿಸ್ ಡೇ ದಿನಾಚರಣೆಯನ್ನು ಆಚರಿಸಿದರು. JJ ಪಬ್ಲಿಕ್ ಶಾಲೆಯ ಶಿಕ್ಷಣ ಸಂಯೋಜಕರಾದ ವಿಕಾಸ್ ಮಾತನಾಡಿ, ಜೂನ್ 23 ಪಬ್ಲಿಕ್ ಸರ್ವಿಸ್ ಡೇ ಆದ ಕಾರಣ ಸಾರ್ವಜನಿಕ ಸೇವೆ ಮಾಡುವ ಪೊಲೀಸ್ ಇಲಾಖೆ, ಪತ್ರಕರ್ತರು, ವೈದ್ಯರು, KSRTC ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರಿಗೆ ಭೇಟಿ ಮಾಡಿ ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಅಂತ ಹೇಳಿದರು. ಇವರೆಲ್ಲರೂ ಕೂಡ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಯಾವ ಇಲಾಖೆಯಲ್ಲಿ ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾರೆ ಎಂಬುದು ಮಕ್ಕಳಿಗೆ ಅರಿವಾಗಬೇಕು. ನಮಗೆ ಯಾವುದೇ ವಿಚಾರ ತಿಳಿಯುವುದು ಪತ್ರಿಕೆ ಮತ್ತು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ಅಂತ ಅವರು ಹೇಳಿದರು. ಸಂವಿಧಾನಾತ್ಮಕವಾಗಿ ಯಾಕೆ ಇವರು ಸಾರ್ವಜನಿಕ ಸೇವೆಗಳನ್ನು ಸಲ್ಲಿಸುವಂಥವ್ರಿಗೆ ನಾವು ಒಂದು ಶುಭಾಶಯವನ್ನು ಕೋರಿದ್ರೆ, ಯಾಕಂತೇಳಿದ್ರೆ ಇವರು ನಿಸ್ವಾರ್ಥವಾಗಿ ಸೇವೆಗಳನ್ನು ಸಲ್ಲಿಸ್ತಾ ಇರ್ತಾರೆ. ಪತ್ರಿಕಾ ಮಾಧ್ಯಮ ಆಗ್ಬೋದು, ಪೊಲೀಸ್ ಸ್ಟೇಷನ್ ಆಗ್ಬೋದು, ವಾರ್ತಾ ಇಲಾಖೆ ಆಗ್ಬೋದು, ಇವರೆಲ್ಲ ಯಾಕಂತೇಳಿದ್ರೆ ಅವರು ಸಮಾಜದ ದನಿಯಾಗಿ ಧ್ವನಿಯನ್ನು ಎತ್ತಿ ಸಮಾಜಕ್ಕೆ ನ್ಯಾಯವನ್ನು ದೊರಕಿಸಿಕೊಡ್ತಾ ಇದ್ದಾರೆ. ಎಲ್ಲ ವಿಷಯಗಳನ್ನು ನಾವು ಕುಂತಲ್ಲೇ ನೋಡ್ಬೋದು ಅಂತ ಹೇಳಿದ್ರೆ ಪತ್ರಿಕೆಗಳು ಮತ್ತು ವಾರ್ತಾ ಇಲಾಖೆಯಿಂದ ನೋಡ್ಬೋದಾಗಿದೆ. ಇವರು ಈ ಒಂದು ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇರೋದ್ರಿಂದ, ಇವರು ಶುಭಾಶಯವನ್ನು ತಿಳಿಸೋದ್ರಿಂದ ಮಕ್ಕಳುಗಳು ಇದರಿಂದ ಪ್ರೇರಣೆಯನ್ನು ಪಡೆದು ಅವರು ಸಹ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಸಾಮಾಜಿಕ ಸೇವೆಗಳನ್ನು ಮಾಡಲಿ ಎಂಬುದನ್ನು ಅರಿತುಕೊಳ್ಳಿ ಅಂತೇಳಿ ನಾವು ಈ ದಿನ ಕರ್ಕೊಂಡು ಬಂದೀವಿ. ನಾವು ಇವತ್ತು ನಮ್ಮ ಶಾಲೆಯಿಂದ ಪೊಲೀಸ್ ಸ್ಟೇಷನ್, ವೆಟನರಿ ಆಸ್ಪತ್ರೆ, ಅನೇಕ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕವಾಗಿ ಯಾವ್ಯಾವ ಕೆಲಸಗಳನ್ನು ಮಾಡ್ತಾರೆ ಎಲ್ಲ ಅಧಿಕಾರಿಗಳಿಗೂ ಹೋಗಿ ಶುಭಾಶಯವನ್ನು ತಿಳಿಸಿ ನಮ್ಮ ಮಕ್ಕಳುಗಳು ಆ ಇಲಾಖೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ತಮ್ಮಲ್ಲಿದ್ದಂತಹ ಸಂದೇಹಗಳನ್ನ ಪರಿಹಾರ ಮಾಡ್ಕೊಂಡಿದ್ದಾರೆ. ಈ ಒಂದು ತಂಡ ಏನಿದೆ ಇವರು ಪತ್ರಿಕಾ ಮಾಧ್ಯಮದವರಿಗೆ ಹೋಗಿ ಶುಭಾಶಯವನ್ನು ಕೋರಿ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಈ ಒಂದು ದಿನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟವನ್ನು. ಲಯನ್ಸ್ ಕ್ಲಬ್ ವತಿಯಿಂದ ಒಂದು ಸರ್ವಿಸ್ ಅಂದರೆ ಸುಮಾರು 2 ವರ್ಷದಿಂದ ಸತತ ಇದೇ ಜಾಗದಲ್ಲಿ ಒಂದು 60ರಿಂದ 70 ಜನ ವಯಸ್ಸಾದವರು ಮತ್ತು ಮನೆಯಲ್ಲಿ ಅನಾಥರು ಇವರಿಗೆಲ್ಲ ಊಟ ಕೊಡ್ತಾ ಇದ್ದೀವಿ. ಅದು ಒಂಥರ ಸರ್ವೀಸು. ಆಮೇಲೆ ಯಾವ್ದಾದ್ರು ಸುದ್ದಿಗಳು ನಮ್ಮ ಅಪಘಾತ ಆಗ್ಬೋದು, ಮತ್ತೊಂದಾಗ್ಬೋದು, ಆನೆ ದಾಳಿ ಆಗ್ಬೋದು, ಚಿಂತೆ ದಾಳಿ ಆಗ್ಬೋದು, ನಮ್ಮ ಗಮನಕ್ಕೆ ಬಂದ ತಕ್ಷಣ ಸ್ಥಳಕ್ಕೆ ಹೋಗಿ 4 ಜನಕ್ಕೆ ನ್ಯಾಯ ದೊರಕಬೇಕು. ಅದು ಆ ರೀತಿ ಕೆಲಸ ಮಾಡ್ತಾರೆ. ಅಲುಗೂರು ಪೊಲೀಸ್ ಠಾಣೆಯ ಠಾಣಾ ಬರಹಗಾರರಾದ ಚಂದನ್ ಅವರು ಶಾಲಾ ವಿದ್ಯಾರ್ಥಿಗಳಿಗೆ ಪೊಲೀಸ್ ಠಾಣೆಯ ಬಗ್ಗೆ ಮಾಹಿತಿ ನೀಡಿದರು. ಪೊಲೀಸ್ ಅಂದರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡ್ತಾನೆ. ಇದಕ್ಕೆ ಅವರ ಕಾನೂನು ಚೌಕಟ್ಟಲ್ಲಿ ಅವರಿಗೆ ಕೆಲಸ ನಿರ್ವಹಿಸ್ತಕ್ಕಂಥ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟಾಗಿದ್ದಾನೆ, ಕಾನೂನು ಉಲ್ಲಂಘನೆ ಮಾಡಿದ್ದಾನೆ. ಜಿಲ್ಲಾ ಕುರುಬರ ಸಂಘದ ಸದಸ್ಯತ್ವ ಪಡೆಯಲು ಇಚ್ಛಿಸುವ ಸಮುದಾಯದ ಬಂಧುಗಳು ಜೂನ್ 30 ಸಂಜೆ 5:30 ಅರ್ಜಿ ಸಲ್ಲಿಸುವಂತೆ ಸಂಘದ ಆಡಳಿತಾಧಿಕಾರಿ KH ನಾಗರಾಜ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಘದ ಸದಸ್ಯತ್ವ ಪಡೆಯುವಂತೆ ಪ್ರಕಟಣೆ ಹೊರಡಿಸಲಾಗಿದೆ. ಇಂದಿಯೂ ಹೊಸದಾಗಿ ಸದಸ್ಯತ್ವ ಪಡೆಯುವ ಸಂಬಂಧ ಅನೇಕ ಅರ್ಜಿಗಳನ್ನು ಸಲ್ಲಿಸಿರುವುದಾಗಿ ತಿಳಿದುಬಂದಿದೆ. ಅವುಗಳು ಪರಿಶೀಲನೆಗೆ ಲಭ್ಯವಿರುವುದಿಲ್ಲ. ಸದಸ್ಯತ್ವ ಪಡೆದ ಸದಸ್ಯರು ರಸೀದಿಯೊಂದಿಗೆ ಜೂನ್ 30 ಸಂಜೆ ಸದಸ್ಯತ್ವ ಖಚಿತಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಸಮಾಜದ ಹಿರಿಯ ಮುಖಂಡ BS ಶಿವಣ್ಣರವರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದು
ಅವರನ್ನು ಸಮಸ್ತ ಮಂಡ್ಯ ಜಿಲ್ಲೆ ಕುರುಬ ಸಮಾಜದ ವತಿಯಿಂದ ಅಭಿನಂದಿಸುತ್ತೇವೆ. ಅವರ ಆಯ್ಕೆಗಾಗಿ ಸಹಕರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ತಿಳಿಸುತ್ತೇವೆ ಅಂತ ಹೇಳಿದರು. ಪ್ರಸ್ತುತ ಸನ್ನಿವೇಶದಲ್ಲಿ ಮಾನ್ಯ ಹಿಂದುಳಿದ ಆಯೋಗ ಸಲ್ಲಿಸಿರುವ ಶೈಕ್ಷಣಿಕ, ಸಾಮಾಜಿಕ ಮತ್ತು ಜಾತಿಗಣತಿ ವರದಿಯನ್ನು ಸರ್ಕಾರವು ಶೀಘ್ರವಾಗಿ ಅಂಗೀಕರಿಸಿ ಹಿಂದುಳಿದ ವರ್ಗಕ್ಕೆ ನ್ಯಾಯ ಒದಗಿಸುವಂತೆ ಅವರು ಒತ್ತಾಯಿಸಿದರು. ಹೊರಡಿಸಿ ದಿನಾಂಕ 30/6/2026 ರಂದು ಸಂಜೆ 5:30 ಗಂಟೆಯೊಳಗೆ ಸಂಘದ ಸದಸ್ಯತ್ವವನ್ನು ಪಡೆಯುವವರು ಮುಂದೆ ಏನು ಸರ್ಕಾರದ ಆದೇಶದಂತೆ ಆಡಳಿತಾಧಿಕಾರಿಗಳು ಮಂಡ್ಯ ಜಿಲ್ಲಾ ಕುರುಬರ ಸಂಘಕ್ಕೆ ಹೊಸ ಆಡಳಿತ ಮಂಡಳಿಯ ಚುನಾವಣೆಯನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈಗಾಗಲೇ ಇಂದಿನ ಆಡಳಿತ ಮಂಡಳಿಯು ಸದಸ್ಯತ್ವಕ್ಕೆ ಅರ್ಜಿಗಳನ್ನು ವಿತರಣೆ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಈಗ ತಮ್ಮಗಳ ಮುಖಾಂತರ ನಾನು ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ವಿನಂತಿಸಿಕೊಳ್ಳೋದೇನೆಂದರೆ, ಈ ನಿಗದಿತ ಅವಧಿಯೊಳಗೆ ತಾವು ಪಡ್ಕೊಂಡಿರುವ ಅರ್ಜಿಗಳನ್ನು ಸಂಘದ ಕಾರ್ಯಾಲಯಕ್ಕೆ ಸಲ್ಲಿಸಬೇಕು ಮತ್ತು ತಾವು ಸದಸ್ಯತ್ವವನ್ನು ಪಡೆದು ಮುಂದಿನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮಗಳ ಮುಖಾಂತರ ಮನವಿ ಮಾಡಿಕೊಳ್ತೇನೆ. ಮತ್ತೊಂದು ವಿಷಯ, ನಮ್ಮ ಸಮಾಜದ ಮಂಡ್ಯ ಜಿಲ್ಲೆಯ ಹಿರಿಯರು ಆದಂತಹ ಕಾಂಗ್ರೆಸ್ನ ಮುಖಂಡರಾದಂಥ ಶ್ರೀಯುತ BS ಶಿವಣ್ಣನವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಲಾಗಿದೆ. ಸಮಸ್ತ ಮಂಡ್ಯ ಜಿಲ್ಲಾ ಕುರುಬ ಸಮಾಜದ ಬಂಧುಗಳ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ತಮ್ಮಗಳ ಮುಖಾಂತರ ಸಲ್ಲಿಸುತ್ತಾ, ಅವರ ಆಯ್ಕೆಗೆ ಸಹಕರಿಸಿದಂತಹ ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ, ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಮತ್ತು ಅವರಿಗೆ ಮತಗಳನ್ನು ನೀಡಿದಂಥ ಕಾಂಗ್ರೆಸ್ ಪಕ್ಷದ ಮತ್ತು ಇತರೆ ಪಕ್ಷದ ಶಾಸಕರುಗಳಿಗೆ ಧನ್ಯವಾದಗಳನ್ನು ನಿಮ್ಮ ಮುಖಾಂತರ ಅರ್ಪಿಸೋಕ್ಕೆ ಬಯಸ್ತೇನೆ. ಮತ್ತೊಂದು ವಿಚಾರ, ಈಗಾಗಲೇ ಇಂದಿನ ಮುಖ್ಯಮಂತ್ರಿಗಳು ಹಿಂದುಳಿದ ಆಯೋಗ ಸಲ್ಲಿಸಿರುವಂಥ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಜಾತಿಗಣತಿಯನ್ನು ಕೂಡಲೇ ಈ ಸರ್ಕಾರವು ಅಂಗೀಕರಿಸಿ ಹಿಂದುಳಿದ ವರ್ಗಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಸಮಾಜದ ವತಿಯಿಂದ ನಾನು ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತೇನೆ. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಹೊಸ ಆಡಳಿತ ಮಂಡಳಿಯ ಚುನಾವಣೆಯನ್ನು ಆದಷ್ಟು ಬೇಗ ನಡೆಸಬೇಕು ಅಂತ ಆಡಳಿತಾಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರುಗಳಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತೇವೆ. ಮತ್ತು ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರುಗಳು, ಯುವಕರು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಮುಂದೆ ಉತ್ತಮ ಆಡಳಿತ ಮಂಡಳಿಯನ್ನು ರಚಿಸಲಿಕ್ಕೆ ತಮ್ಮ ಸಹಕಾರ ನೀಡಬೇಕು ಅಂತ ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಹಿರಿಯರು ಹಾಗೂ ಯುವಕರಲ್ಲಿ ತಮ್ಮಗಳ ಮುಖಾಂತರ ನಾನು ಮನವಿ ಮಾಡಿಕೊಳ್ತೇನೆ. ದಯಮಾಡಿ ಈ ವಿಚಾರವನ್ನು ತಮ್ಮ ಘನಪತ್ರಿಕೆಯಲ್ಲಿ ಮತ್ತು ತಮ್ಮ ವಾಹಿನಿಗಳಲ್ಲಿ ಪ್ರಚಾರ ಮಾಡಿ ಈ ಸಂಘದ ಒಂದು ಶ್ರೇಯಸ್ಸಿಗೆ ತಮ್ಮ ಮೂಲಕ ಒಂದು ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಗೋಷ್ಠಿಯಲ್ಲಿ ದೇವರಾಜು ಬೋರೇಗೌಡ ಇದ್ದರು. ಮಂಡ್ಯ ತಾಲೂಕಿನಲ್ಲಿ ಬೂದೂರು ಗ್ರಾಮ ಐತಿಹಾಸಿಕ ಮಹತ್ವ ಹೊಂದಿರುವ ಗ್ರಾಮವಾಗಿದೆ ಎಂದು ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಅಭಿಪ್ರಾಯಪಟ್ಟರು.
ಬೋಧನೂರು ಇತಿಹಾಸದ ಹಿನ್ನೆಲೆಯುಳ್ಳ ಪ್ರಾಚೀನ ಶಿಲಾಶಾಸನ ಮತ್ತು ಪುರಾತನ ಕಾಲದ ವಿಗ್ರಹಗಳ ಸಂರಕ್ಷಣೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದವರು, ಚೋಳ ಮತ್ತು ಗಂಗರ ಕಾಲದ ಇತಿಹಾಸವನ್ನು ಹಳೆಬೋಧನೂರು ಬಿಂಬಿಸಿದರೆ ಹೊಸಬೋಧನೂರು ಹೊಯ್ಸಳ ಕಾಲದ ಆಡಳಿತವನ್ನು ಸಾರುತ್ತಿದೆ ಅಂತ ಹೇಳಿದರು. ಶೈವ ಹಾಗೂ ವೈಷ್ಣವ ಸಂಸ್ಕೃತಿಯ ಬಿಂಬವಾಗಿರುವ ದೇವಾಲಯ ಸಂಸ್ಕೃತಿ ಗಮನ ಸೆಳೆಯುತ್ತಿದೆ. ಊರಿನ ಅಭಿವೃದ್ಧಿಗೆ ಪೂರಕವಾಗಿ ಕೆರೆ ಕಟ್ಟೆ ನಿರ್ಮಾಣವಾಗಿ ಭವ್ಯ ಇತಿಹಾಸ ಸಾರುತ್ತಿದೆ ಅಂತ ಹೇಳಿದರು. ಗ್ರಾಮದ ಶಿಲಾಶಾಸನ ವಿಗ್ರಹಗಳ ಸಂರಕ್ಷಣೆಗೆ ಯುವಕರು ಮುಂದಾಗಿರುವುದು ಮಾದರಿಯಾಗಿದೆ ಅಂತ ಹೇಳಿದರು. ಕೆರೆಗಳ ಕಂಡ್ರೆ ನಮ್ಮ ಕೆರೆ ನಮ್ಮ ಊರು ಏನು ನಾವು ಬೋರ್ಡರ್ ಶೀರ್ಷಿಕೆ ಹಾಕೊಳ್ತಿದ್ವೋ ಅವ್ರು ಯಾವ ಶೀರ್ಷಿಕೆನೂ ಹಾಕೊಳ್ತಿರ್ಲಿಲ್ಲ. ಅವರ ಜೀವನದಲ್ಲೇ ಬಂದ್ಬಿಡ್ತಾ ಇತ್ತು. ಆಮೇಲೆ ನಮ್ಮ ಬಸವರಾಜೇಗೌಡರು ತುಂಬ ಹತ್ರ ಇದ್ದರು. ನಾನು ಹೇಳಿದೆ, ಈ ಯಾವುದೇ ಆಗಲಿ ಈಗ ನಾವು ಪ್ರಜಾಪ್ರಭುತ್ವ ಯಾರು ತಪ್ಪು ತಿಳ್ಕೋಬೇಡಿ. ನಮ್ಮಲ್ಲಿ ಒಂದು ರಚನೆಗೆ ಏನಾಗಿತ್ತು, ದೇವಾಲಯಗಳಿಗೆ ಭೂಮಿ ದತ್ತಿ ಕೊಡ್ತಾ ಇದ್ರು 106 ಎಕರೆ. ನಮ್ಮ ಶ್ರೀರಂಗಪಟ್ಟಣ ರಂಗನಾಥನಿಗೆ ಬೆಂಗಳೂರು ಹೊರವಲಯದಲ್ಲಿ 800 ಎಕರೆ ಯಾವಾಗ ದತ್ತಿ ಕೊಟ್ಟ. ಅದು ಗೊತ್ತೇ ಇರಲಿಲ್ಲ. ಅದೇ ನಾಗಭೂಷಣ ಡಿ ಸಿ ಅವರು ಹಚ್ಚಿದ್ರೆ ಹೇಳಿದ್ರು ಹೋಗಿ ಮತ್ತೆ ಅದು ದೊಡ್ಡ ರಾಜಕಾರಣಿಗಳೆಲ್ಲ ಆ ಥರ ಇದ್ದೇ ಇದೆ. ಕಾರಣ ಏನು ಅಂದರೆ ಅಲ್ಲೇ ಉತ್ಪತ್ತಿ ಆಗೋದೆಲ್ಲ ಸಾಮಾನ್ಯ ಜನಕ್ಕೆ ಆಗಲಿ ಅಂತ. ಆದರೆ ಇವತ್ತು ಯಾವುದೇ ದತ್ತಿ ಕೆರೆಗಳನ್ನು ಒತ್ತುವರಿ ಮಾಡಿದ್ರೆ, ಕೋಡಿ ಹೊಡೆದ್ರೆ, ಮಲಿನ ಮಾಡಿದ್ರೆ ಯಾವ್ಯಾವ ಪಾಪಗಳು ಬರ್ತವೆ ಅಂತ ನಾನು ಬರೆಸಿದ್ದೆ. ಬಸವರಾಜೇಗೌಡರು ಸಹ ಸರ್ಕಾರ ಅನುಮತಿ ಕೊಡಲ್ಲ ಸರ್ ಅದಕ್ಕೆಲ್ಲ ಅಂತ ಹೇಳಿದ್ರು. ನಮ್ಮ ಅನಕ್ಷರಸ್ಥರು, ನಮ್ಮ ಪೂರ್ವಿಕರು ಅನಕ್ಷರಸ್ಥರು ಅನ್ನೋದಿಲ್ಲ, ವಿದ್ಯಾವಂತರು. ಅವರು ಬದುಕು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿತ್ತು. ಹೀಗಾಗಿ ಭಾಳ ಸರಳವಾಗಿ ಬದುಕ್ತಾ ಇದ್ರು. ಉನ್ನತವಾದ ಚಿಂತನೆ ಇತ್ತು. ಮನೆ ಮಂದಿ ಎಲ್ಲ ಬೇಕಾದ್ರೆ ಮಕ್ಕಳುಗಳು ಆಗ್ತಾ ಇತ್ತು. ಹೀಗಾಗಿ ವ್ಯವಸಾಯ ಅವತ್ತು ಕಷ್ಟ ಆಗ್ತಿರಲಿಲ್ಲ. ಇದು ಭಾಳ ಕಷ್ಟ ಅದು. ಹೀಗಾಗಿ ಏನು ಆ ಬದ್ಧತೆನೇ ಹೊರಟೋಗ್ಬಿಟ್ಟಿತ್ತು. ಕೆರೆಗಳ ಸಂರಕ್ಷಣೆಯ ಬದ್ಧತೆ ಹೊರಟೋಗ್ಬಿಟ್ಟಿತ್ತು. ನಾನು ಮುಖ್ಯದೊಂದಿಗೆ ಹೇಳಿದೆ, ಒಂದು 1000 ಕೆರೆಗಳಲ್ಲಿ ಮಂಡ್ಯ ಜಿಲ್ಲೆನೇ ಒಂದು 25 ಕೆರೆ ಏನೋ ಜೀವ ಉಳ್ಕೊಂಡಿದೆ ಅಷ್ಟೇ. ಕನ್ನಂಬಾಡಿ ಕಟ್ಟೆ ಆಯಸ್ಸು ಮುಗಿತಾ ಇದೆ. ಮಂಡ್ಯ ಜಿಲ್ಲೆ ಜನ ಈ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಮುಂದಕ್ಕೆ ಭಾಳ ಕಷ್ಟ ಆಗುತ್ತೆ. ಏಕೆಂತಂದರೆ ನಮ್ಮ ಇತಿಹಾಸ ಪ್ರಾಧ್ಯಾಪಕ ಬೋಧನೂರು ಪುಟ್ಟಸ್ವಾಮಿ ಮಾತನಾಡಿ, ಬೋಧನೂರು ಗ್ರಾಮ ಸೌಹಾರ್ದತೆಯ ಪ್ರತಿಬಿಂಬವಾಗಿದ್ದು ಗ್ರಾಮದ ಇತಿಹಾಸ ಉಳಿಸುವ ಮೂಲಕ ಅಭಿವೃದ್ಧಿಗೆ ಮುನ್ನುಡಿ ಬರುತ್ತಿರುವ ಗ್ರಾಮಸ್ಥರ ಆಸಕ್ತಿ ಪ್ರಶಂಸನೀಯ ಅಂತ ಹೇಳಿದರು. ನಂತರ ಓದಿದಾಗ ನಾವು ಸ್ವಲ್ಪ ಈ ಬೋಧನೂರು ಬಗ್ಗೆ ನಾವು ಇತಿಹಾಸ ಕೇಳಿದಾಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸುಮಾರು ನಮ್ಮ EC ವ್ಯಾಲ್ಯೂ ಬರುತ್ತೆ, ಬಿಗ್ ವ್ಯಾಲ್ಯೂ ಆಫ್ ಕರ್ನಾಟಕ ಅಂತ ಬಂದಿದೆ. ಈ ಮೂಲ ಯಾರ್ಡಳ್ಳಿ ಇತ್ತು. ಆ ಯಾರ್ಡಳ್ಳಿ ಸಂಪೂರ್ಣವಾಗಿ ಎಲ್ಲೋ ಅದೇ ಮಾಡಿದ್ದು. ಈ ಹೇಗೆ ಬಂತು ಅಂತ ಗೊತ್ತಿರಲಿಲ್ಲ. ಇಲ್ಲಿ ಹೊಸಮೂರಲ್ಲಿ ಹೊಯ್ಸಳರ ಕಾಲದಲ್ಲಿ ಆರಂಭ ಆದರೆ ನಮ್ಮೂರು ಮೂಲತಃ ಚೋಳರಿಂದ ಆರಂಭ ಆಗ್ತದೆ. ಚೋಳರ ಕಾಲದಿಂದ ಈಗ ಗಂಗರಿಗಿಂತ ಮುಂಚೆ ಇದ್ದ ಚೋಳರು. ಈ ಚೋಳರಲ್ಲಿ ನಮಗಿನ ತಮಿಳಿಯನ್ಸು ನಮ್ಮ ವಿರೋಧಿಗಳು ಕೇಳಬಾರ್ದವರ. ಏಕೆಂದರೆ ನಮ್ಮ ಮೈಸೂರು ಪ್ರದೇಶದಲ್ಲಿ ಹೆಚ್ಚು ಶಿವ ದೇವಾಲಯಗಳು ಮಾತ್ರ, ಅದು ವೈಷ್ಣವರಲ್ಲಾದರೂ ಶೈವರು. ಆ ಶಿವ ದೇವಾಲಯ ಕಟ್ಟಿದವರು ಪೂರ್ತಿ ಚೋಳರು. ಈಗ ನಮಗೆ ಸೋಮೇಶ್ವರ ದೇವಸ್ಥಾನ ಮೂಲತಃ ಚೋಳರು ಕಟ್ಟಿರುತ್ತದೆ. ನಂತರ ಕಾಲಾಂತರ ರೆಗ್ಯುಲೇಷನ್ ಆಗಿ ಅದು ಎಕ್ಸ್ಟೆಂಡ್ ಆಗಿ ಹೋಗಿದೆ. ಅದೊಂದಾಯಿತು. ನಂತರ ಈ ಬೋಧನೂರಲ್ಲಿ ಇರುವಂಥ ಸ್ಮಾರಕಗಳಿದೆಯಲ್ಲ, ಅದೊಂದ್ಸಲ ಯಾವಾಗ ಒಂದು 2-3 ವರ್ಷಕ್ಕೆ ಶಶಾಂಕ್ ಫೋನ್ ಮಾಡಿ ಕೇಳಿದ್ರು, ನಾನು ಬೋಧನೂರು ಬಗ್ಗೆ ನಿಮ್ಗೆ ಏನು ಗೊತ್ತಾಗಿ ಅಂತ. ನಾನೊಂದು ಆರ್ಟಿಕಲ್ ಇತ್ತು, ಶಶಾಂಕ್ಗೆ ಮತ್ತು ಸ್ವರೂಪ್ಗೆ ನಮ್ಮ ಸತೀಶ್ ಕಳಿಸ್ದೆ. ಸತೀಶ್ ಅಂತ ಭಾಳ ಖುಷಿ ಪಡ್ಕೊಂಡಿದ್ದೆ, ಇಷ್ಟೊಂದಿನ ನಮ್ಮ ಬಗ್ಗೆ ಏನು ಅಂತ. ಅಲ್ಲಿಂದ ಸ್ವಲ್ಪ ಉತ್ಸಾಹ ಬಂತು. ಯಾಕೆಂದರೆ ಇಲ್ಲಿ ನಾವು ಇವತ್ತೇನು ಕಾರ್ಯಕ್ರಮ ಇದೆ, ಅಥವಾ ಸ್ಮಾರಕ ಇದೆ, ಮುಂದಿನ ತಲೆಮಾರಿಗೆ ನಾವು ಯಾರಿಗೂ ಗೊತ್ತಿಲ್ಲ, ಬಟ್ ಸ್ಮಾರಕಗಳು ಮಾತ್ರ ಇರ್ತವೆ. ಈ ಎಲ್ಲ ಒಂದು ಮಾಡುವಂಥ ಕಾರ್ಯಕ್ಕೆ ನಾವು. ಇದೇ ವೇಳೆ ಶಿಲಾಶಾಸನ ವಿಗ್ರಹಗಳನ್ನು ಸಂರಕ್ಷಣೆ ಕಟ್ಟೆ ಉದ್ಘಾಟಿಸಲಾಯಿತು. ವೇದಿಕೆಯಲ್ಲಿ ಹಿರಿಯ ಗ್ರಾಮದ ಮುಖಂಡರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಶಿವಾನಂದ, ಅಂಕಯ್ಯ, ಕೃಷ್ಣ ಅಂಕಪ್ಪ, ರಾಜಣ್ಣ, ಧಾರ್ಮಿಕ ಮುಖಂಡ ವಾಸುದೇವ್, ಸ್ಮಾರಕ ಸಂರಕ್ಷಕರಾದ ಸ್ವರೂಪ್, ಶಶಾಂಕ್ ಹಾಗೂ ಗೆಳೆಯರು ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು. ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಜೂನ್ 22ರಂದು ಮಂಡ್ಯ ಪ್ರವಾಸ ಕೈಗೊಂಡಿದ್ದಾರೆ ಅಂತ ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯೋಪಾಧ್ಯಕ್ಷರಾದ MC ಶಿವರಾಜ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಜೂನ್ 27ರಂದು ಮತ್ತು 28ರಂದು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಅಂದು ಬೆಳಗ್ಗೆ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ.
ಬೆಂಗಳೂರಿನಿಂದ ಮಂಡ್ಯ ನಗರಕ್ಕೆ ಆಗಮಿಸಲಿದ್ದಾರೆ ಅಂತ ಹೇಳಿದರು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಂದು ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವರು. ಈ ವೇಳೆ ಜಿಲ್ಲಾಧಿಕಾರಿ, ಜಿಲ್ಲೆಯ ಜನಪ್ರತಿನಿಧಿಗಳು, ಬೋಧಿದತ್ತ ಹಾಗೂ ಧರ್ಮವೀರ ಬಂತೇಜ್ಗಳು, ಮುಖಂಡರು, ಸಂಘಟನೆಗಳು ಭಾಗವಹಿಸುವರು ಅಂತ ಹೇಳಿದರು. ಬೆಳಗ್ಗೆ 11:30ಕ್ಕೆ ಅಂಬೇಡ್ಕರ್ ಭವನದ ಆವರಣದ ಬೋಧಿ ವೃಕ್ಷಕ್ಕೆ ಪೂಜೆ, ಧ್ಯಾನ ಕೇಂದ್ರದಲ್ಲಿ ಬುದ್ಧಿವಂದನೆ ಸಲ್ಲಿಸಲಾಗುವುದು. ನಂತರ ಮಿನಿ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಜಿಲ್ಲಾ BSA ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಿ ಇತರ ನುಡಿಗಳನ್ನಾಗುವರು. ಮಧ್ಯಾಹ್ನ ಅಂಬೇಡ್ಕರ್ ಅಭಿಮಾನಿ ಬೌದ್ಧ ಅನುಯಾಯಿ ಸಂಘಟನೆಗಳ ಜೊತೆ ಸಾರ್ವಜನಿಕ ಸಂವಾದ ಮತ್ತು ಅಂಬೇಡ್ಕರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಅಂತ ಅವರು ಹೇಳಿದರು. ಸ್ಟೇಟ್ ಆಫ್ ಇಂಡಿಯಾ ವತಿಯಿಂದ ಶುಭ ಹಾರೈಕೆಗಳು. ಭಗವಾನ್ ಬುದ್ಧರ ಶಾಂತಿ, ನೆಮ್ಮದಿ ಎಲ್ಲರಲ್ಲಿಯೂ ಬೇಕು. ಹಾಗಾಗಿ ಸಮಾಜದಲ್ಲಿ ಸರ್ವರಲ್ಲಿಯೂ ಶಾಂತಿ, ಸೌಹಾರ್ದತೆ ಮತ್ತು ಪ್ರೀತಿಯ ವಾತಾವರಣದಲ್ಲಿ ಬದುಕೋದಕ್ಕೆ ಅವಕಾಶ ಆಗುವಂಥ ಭಗವಾನ್ ಬುದ್ಧರ ಧಮ್ಮ ಸಂದೇಶವನ್ನು ಪ್ರಚಾರ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1954ರಲ್ಲಿ ಹುಟ್ಟು ಹಾಕಿ ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆ ರಾಷ್ಟ್ರಮಟ್ಟದ ಭಾರತೀಯ ಬೌದ್ಧ ಮಹಾಸಭಾ. ಈ ಸಂಸ್ಥೆಯ ಘಟಕಗಳು ಎಲ್ಲ ರಾಜ್ಯಗಳಲ್ಲೂ ಇವೆ. ಹಾಗೆಯೇ ರಾಜ್ಯ ಘಟಕ ಅಲ್ಲದೆ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ಗ್ರಾಮ ಮಟ್ಟಗಳಲ್ಲಿ ಕೂಡ ಶಾಖೆಗಳನ್ನು BSI ಹೊಂದಿದೆ. ಈ ಒಂದು ನೆಟ್ವರ್ಕ್ನಲ್ಲಿ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ, 2ನೇ ಮೊಮ್ಮಗ ಅವರು ನಮ್ಮ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಇದೆ 27-28. ಅವರು ಮುಂಬೈನಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ನಾವು ಅವರನ್ನು ಸ್ವೀಕಾರ ಮಾಡಿ ಮಂಡ್ಯಕ್ಕೆ ಕರ್ಕೊಂಡು ಬಂದು ಮಂಡ್ಯದಲ್ಲಿ ಒಂದು 2 ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ಮುಗಿಸಿ ನಂತರ ಅವರು ಮೈಸೂರು ಮತ್ತು HD ಕೋಟೆಗೆ ಹೋಗಲಿದ್ದಾರೆ. ಈ ಒಂದು ಕಾರ್ಯಕ್ರಮ, ಮಂಡ್ಯದ ಕಾರ್ಯಕ್ರಮದ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಮತ್ತು ತಾವು ದಯಮಾಡಿ ಪ್ರಚಾರಗಳನ್ನು ಕೊಡ್ತೀರಾ ಅಂಥೇಳಿ ಭಾವಿಸ್ತಾ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೇವೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಮಂಡ್ಯದಲ್ಲಿ ನಮ್ಮ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಇರುವಿಕೆಯ ಕಾರ್ಯಕ್ರಮಗಳ ವಿವರ ಈ ರೀತಿ ಇದೆ. ಬೆಳಗ್ಗೆ 11ಕ್ಕೆ ಮಂಡ್ಯಕ್ಕೆ ಆಗಮಿಸ್ತಾರೆ. ಅವ್ರನ್ನ ಸ್ವೀಕಾರ ಮಾಡಿದ ನಂತರ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಅಲ್ಲಿ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮುಖ್ಯಸ್ಥರುಗಳು ಮತ್ತು ಜನಪ್ರತಿನಿಧಿಗಳು, ನಮ್ಮ ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಎಲ್ಲ ಅಭಿಮಾನಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಭೀಮರಾವ್ ಅವರ ಒಂದು ನೇತೃತ್ವದಲ್ಲಿ ಮಾಲಾರ್ಪಣೆ ಆಗ್ತದೆ. ಆ ನಂತರ ಅಂಬೇಡ್ಕರ್ ಭವನದಲ್ಲಿ ಇರ್ತಕ್ಕಂಥ ಒಂದು ಬೋಧಿ ವೃಕ್ಷ ಇದೆ. ಮೊದಲು ಲಕ್ಕೇಗೌಡರು CEO ಆಗಿದ್ದಾಗ ಅವರ ಒಂದು ಹಸ್ತದಲ್ಲಿ ನಾವು ಬೋಧಿ ವೃಕ್ಷವನ್ನು ಶ್ರೀಲಂಕಾದಿಂದ ತಂದಿದ್ದಂತನ್ನು ಅಲ್ಲೊಂದು ನಟ್ಟಿದ್ದೇವೆ. ಹಾಗೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಪಕ್ಕದಲ್ಲಿಯೂ ಕೂಡ ಒಂದು ಬೋಧಿ ವೃಕ್ಷ ಇದೆ. ಅಂಬೇಡ್ಕರ್ ಭವನದಲ್ಲಿ ಇರ್ತಕ್ಕಂಥ ಬೋಧಿ ವೃಕ್ಷಕ್ಕೆ ಒಂದು ಪೂಜೆ ಮಾಡ್ತಾರೆ. ಪೂಜೆ ಬಿಕ್ಕುಗಳು ಬರ್ತಾರೆ, ಬೋಧಿದತ್ತ ಬಂತೇಜಿಯವರು ಹಾಗೆ ಧಮ್ಮವೀರ ಬಂತೇಜಿಯವರು. ಅಲ್ಲಿ ನಮ್ಮ ಒಳಗಡೆ ಇರತಕ್ಕಂಥ ಧ್ಯಾನ ಕೇಂದ್ರದಲ್ಲಿ ಒಂದು ಬುದ್ಧ ಪೂಜೆ, ಅಂದರೆ ಬುದ್ಧ ವಂದನೆ ಮತ್ತು ಮೆಡಿಟೇಷನ್, ಸಾಮಾನ್ಯವಾಗಿ ಎಲ್ಲ ಸಂದರ್ಭದಲ್ಲಿಯೂ ಮೆಡಿಟೇಷನ್ ಮಾಡುವಂಥದ್ದು ಸ್ವಲ್ಪ ಕಾಲ ಆದರೂ. ಆ ನಂತರ ಮಿನಿ ಸಭಾಂಗಣದಲ್ಲಿ ನಮ್ಮ ಒಂದು BSI ಕಾರ್ಯಕರ್ತರು, ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಬರ್ತಾಯಿದ್ದಾರೆ. ಮಂಡ್ಯ ಜಿಲ್ಲೆಯ ತಾಲೂಕು ಸಮಿತಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರನ್ನ ಕುರಿತು ನಮ್ಮ ಭೀಮರಾವ್ ಅಂಬೇಡ್ಕರ್ ಸರ್ ಅವರು ನುಡಿಗಳನ್ನ ಕೊಡ್ತಾರೆ ಮತ್ತು ಮಾರ್ಗದರ್ಶನ ಮಾಡ್ತಾರೆ. BSI ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಕಾರ್ಯವೈಖರಿ ಬಗ್ಗೆ ರಿವ್ಯೂ ಮಾಡ್ತಾರೆ. ಗೋಷ್ಠಿಯಲ್ಲಿ ನಾರಾಯಣಸ್ವಾಮಿ, ಅಂದಾನಿ, ಚೆಲುವಯ್ಯ, ಜಯರಾಜ್, ವೆಂಕಟಾಚಲಯ್ಯ ಇದ್ದರು. ಮಂಡ್ಯ ಧ್ವನಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ RG ವ್ಯಸನಿಗಳ ಸಮಗ್ರ ಪುನಶ್ಚೇತನ ಕೇಂದ್ರ ವತಿಯಿಂದ ನಶಮುಕ್ತ ಭಾರತ ಅಭಿಯಾನ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಜೂನ್ 24ರಂದು ಬೆಳಗ್ಗೆ 11 ಗಂಟೆಗೆ ಸಿಹಿ ನೀರು ಕೊಳ RG ವ್ಯಸನಿಗಳ ಪುನಶ್ಚೇತನ ಕಾರ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ನಾಗನಗೌಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ ಅವರು ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಕಾರ್ಯಕ್ರಮದ ಬಗ್ಗೆ ಶುಭ ಹಾರೈಸಿದರು. ಎಲ್ಲ ಗಣ್ಯರು ಕೂಡ ಅವರ ಜೊತೆಗೆ ಕೈ ಜೋಡಿಸಬೇಕು ಅಂತ ಹೇಳ್ಕೊಳ್ತಾರೆ.
ಕಾರ್ಯಕ್ರಮದಲ್ಲಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸೋಮಶೇಖರ್, ವಿಕಲಚೇತನರ ಹಿರಿಯ ನಾಗರಿಕ ಕಲ್ಯಾಣಾಧಿಕಾರಿ ಕೋಮಲ್ ಕುಮಾರ್ ಹಾಗೂ ಮನೋರೋಗ ತಜ್ಞರಾದ ಶಶಾಂಕ್ ಮತ್ತು ಡಾಕ್ಟರ್ ಮಹಮ್ಮದ್ ಸೋಹೇಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ BLN ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಪೇಟೆ ಬೀದಿಯಲ್ಲಿ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,